ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಡ್ಯಾಫಡಿಲ್ಸ್. ಬರೆದವರು ವಿಲಿಯಂ ವರ್ಡ್ಸ್ವರ್ತ್. ನಿಮ್ಮ ಸ್ಟಡಿಗೆ ಸಹಾಯಕವಾಗುವ ಒಂದಷ್ಟು ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯವಿದೆ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ನೀವು ಫ್ರೀ ಇದ್ದಾಗಲೇ ಆರಾಮವಾಗಿ ಎಕ್ಸಾಮಿಗೆ ಓದಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಮಾಡಬಹುದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳಾನೇ ಪ್ರಸಿದ್ಧಿಯನ್ನು ಪಡೆದಂತಹ ಕವಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದ ಡ್ಯಾಫಡಿಲ್ಸ್ ಕವಿತೆಯ ಕನ್ನಡ ವಿವರಣೆಯನ್ನು ಇದೀಗ ನೋಡೋಣ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ನೋನ್ ವರ್ಕ್ಸ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್. ಇಂಗ್ಲಿಷ್ ಸಾಹಿತ್ಯದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಂತಹ ರೊಮ್ಯಾಂಟಿಕ್ ಪೋಯೆಟ್ ಎಂದೇ ಹೆಸರುವಾಸಿಯಾದ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದ ಶ್ರೇಷ್ಠ ಕೃತಿಗಳಲ್ಲಿ ಡ್ಯಾಫಡಿಲ್ಸ್ ಕೂಡ ಒಂದು. ದ ಪೋಯಮ್ ವಾಸ್ ಕಂಪೋಸ್ಡ್ ಇನ್ ದ ಇಯರ್ 1802. 1802ರಲ್ಲಿ ಈ ಕವಿತೆಯನ್ನು ಕಂಪೋಸ್ ಮಾಡಲಾಗಿದೆ. ದ ಟೈಟಲ್ ಆಫ್ ದ ಪೋಯಮ್ ಇನ್ಫಾರ್ಮ್ಸ್ ಅಬೌಟ್ ದ ಲೋನ್ಲಿನೆಸ್ ಆಫ್ ದ ಪೋಯೆಟ್ ವಿಚ್ ಹಿ ಫೇಸಸ್ ಆಫ್ಟರ್ ದ ಡೆತ್ ಆಫ್ ಹಿಸ್ ಬ್ರದರ್. ಈ ಕವಿತೆಯ ಟೈಟಲ್ ಕವಿಯ ಮನಸ್ಸಿನಲ್ಲಿದ್ದ ಏಕಾಂಗಿತನ, ಲೋನ್ಲಿನೆಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಕವಿ ಏಕಾಂಗಿಯಾಗಿದ್ದರು ಅಂತ ಕೇಳಿದರೆ, ರೀಸೆಂಟಾಗಿ ಕವಿ ತನ್ನ ಸಹೋದರ ಬ್ರದರನ್ನು ಮಿಸ್ ಮಾಡಿಕೊಂಡಿರ್ತಾರೆ. ಅಂದರೆ ಅವರ ಬ್ರದರ್ ಡೆತ್ ಆಗಿರ್ತಾರೆ. ಹಾಗಾಗಿ ಕವಿಯ ಮನಸ್ಸಿನಲ್ಲಿ ಆ ದುಃಖದ ಭಾವನೆ ತುಂಬ ಮಡುಗಟ್ಟಿತ್ತು. However, the endless view of the golden daffodils in a field across the lake filled him with joy. ಅಲ್ಲಿ ಸುತ್ತಲೂ ಹರಡಿಕೊಂಡಿರುವಂತಹ ಗೋಲ್ಡನ್ ಡ್ಯಾಫಡಿಲ್ಸನ್ನು, ಆ ಹೂಗಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿದ್ದ, ಕವಿಯ ಮನಸ್ಸಲ್ಲಿದ್ದ ಬೇಸರ ಹೋಗಿ ಅದರ ಬದಲಿಗೆ ಸಂತೋಷದ ಭಾವನೆಗಳು ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇದ್ದವು. ದಿಸ್ ವ್ಯೂ ವಾಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ನೇಚರ್ ಟು ಹಿಮ್. ಈ ವ್ಯೂ ಏನಿದೆ, ಅಲ್ಲಿ ಕಾಣ್ತಾ ಇರುವ ಸುಂದರ ದೃಶ್ಯ ಏನಿದೆ, ಅದು ನೇಚರ್ ಕವಿಗೆ ಕೊಡ್ತಾ ಇರುವಂತಹ, ವಿಲಿಯಂ ವರ್ಡ್ಸ್ವರ್ತ್ ಅವರಿಗೆ ಕೊಡ್ತಾ ಇರುವಂತಹ ಗ್ರೇಟೆಸ್ಟ್ ಗಿಫ್ಟ್ ಅಂತ ಅವರು ಹೇಳ್ತಾರೆ. ವೆನ್ ಎವರ್ ಹಿ ರಿಮೆಂಬರ್ಸ್ ಇಟ್, ಹಿಸ್ ಡಿಪ್ರೆಸ್ಡ್ ಮೈಂಡ್ ಆ್ಯಂಡ್ ಹಾರ್ಟ್ ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಅಗೈನ್. ಯಾವಾಗೆಲ್ಲ ಅಂತಹ ದೃಶ್ಯಗಳನ್ನು ಅವರು ನೋಡ್ತಾರೆ, ಆ ಗೋಲ್ಡನ್ ಡ್ಯಾಫಡಿಲ್ಸ್ ಹರಡಿರುವುದನ್ನು, ಅವರ ಮನಸ್ಸಿನಲ್ಲಿದ್ದ ದುಃಖದ ಭಾವನೆಗಳೆಲ್ಲ ಹೊರಟು ಹೋಗಿ ಅದರ ಬದಲಿಗೆ ಸಂತೋಷಕರವಾದ ಭಾವನೆ ಮನಸ್ಸಿನಲ್ಲಿ ತುಂಬಿಕೊಳ್ತದೆ ಮತ್ತು ಬದುಕಬೇಕು ಹೊಸ ಉತ್ಸಾಹ ಮೂಡುತ್ತದೆ. The poem is not a result of the poet's imagination, it is a product of his actual visualization. The poet expresses his feelings of solitude by saying, I wandered as a lonely cloud. The reason behind his feeling of loneliness was the death of a beloved one, his brother. ಈ ಪೋಯಮ್ ಕವಿಯೇ ಹೇಳುವಾಗೆ ಇದೊಂದು ಇಮ್ಯಾಜಿನೇಷನ್ ಅಲ್ಲ, ಬದಲಾಗಿ ವಿಜುವಲೈಸೇಷನ್, ಅಂದರೆ ತಮ್ಮ ಕಣ್ಣಿಗೆ ಕಾಣ್ತಾ ಇರುವುದನ್ನೇ ಕವಿ ತನ್ನ ಮಾತಿನ ಮೂಲಕ ವಿವರಿಸ್ತಾ ಇದ್ದಾರೆ. ಅದನ್ನೇ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಐ ವಾಂಡರ್ಡ್ ಆ್ಯಸ್ ಅ ಲೋನ್ಲಿ ಕ್ಲೌಡ್. ಕವಿ ತನ್ನನ್ನು ಒಂದು ಎಲೋನಾಗಿ, ಒಬ್ಬಂಟಿಯಾಗಿ ಆಕಾಶದಲ್ಲಿ ತೇಲಾಡ್ತಾ ಇರೋ ಮೋಡಕ್ಕೆ ಕಂಪೇರ್ ಮಾಡ್ತಾರೆ. ಯಾಕಂದರೆ ಆಗಷ್ಟೇ ಅವರ ಇಷ್ಟದ ವ್ಯಕ್ತಿಯನ್ನು, ಅಂದರೆ ತನ್ನ ಸಹೋದರನನ್ನು ಕಳ್ಕೊಂಡಿರ್ತಾರೆ. ಆ ನೋವಲ್ಲಿ ಅವರು ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾರೆ. ಅದರಲ್ಲಿ ವಿಜುವಲೈಸೇಷನ್ ಮಾಡಿದಂತಹ ವಾಕ್ಯಗಳಿವು. ಪಾಸಿಂಗ್ ಥ್ರೂ ಅ ಫೀಲ್ಡ್ ಬಿಸೈಡ್ ದ ಲೇಕ್, ಹಿ ಕಮ್ಸ್ ಅಕ್ರಾಸ್ ಅ ಕ್ಲಸ್ಟರ್ ಆಫ್ ಗೋಲ್ಡನ್ ಡ್ಯಾಫಡಿಲ್ಸ್ ವೇವಿಂಗ್ ಇನ್ ದ ಬ್ರೀಸ್. ಮೋರ್ ಓವರ್ ದೇ ವರ್ ಮೋರ್ ಐಸೋಲೇಟೆಡ್ ಪ್ಯಾಚ್ ಆರ್ ಸ್ಕ್ಯಾಟರ್ಡ್. ದೇ ವರ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಇನ್ ನಂಬರ್ ಡಾನ್ಸಿಂಗ್ ಇನ್ ದ ಬ್ರೀಸ್. ಕವಿ ಯಾವಾಗ ಲೇಕಿನ ಪಕ್ಕದಲ್ಲಿರುವ ಫೀಲ್ಡಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ, ಪಾಸ್ ಆಗ್ತಾ ಇರಬೇಕಾದ್ರೆ, ಹಿ ಕಮ್ಸ್ ಅಕ್ರಾಸ್ ಅ ಕ್ಲಸ್ಟರ್ ಆಫ್ ಗೋಲ್ಡನ್ ಡ್ಯಾಫಡಿಲ್ಸ್, ಅವರಿಗೆ ತುಂಬ ರಾಶಿ ಇರುವಂತಹ ಗೋಲ್ಡನ್ ಡ್ಯಾಫಡಿಲ್ಸ್, ಅದು ಗಾಳಿಯ ಓಟಕ್ಕೆ ಓಡಾಡ್ತಾ ಇರುವಂತಹ, ನೇತಾಡ್ತಾ ಅಥವಾ ತೂಗಾಡ್ತಾ ಇರುವಂತಹ ಚಂದದ ಬ್ಯೂಟಿಫುಲ್ ಆಗಿರೋ ಗೋಲ್ಡನ್ ಡ್ಯಾಫಡಿಲ್ಸ್ ಕಾಣಲಿಕ್ಕೆ ಸಿಗ್ತದೆ. ಮೋರ್ ಓವರ್ ದೇ ವರ್ ಮೋರ್ ಐಸೋಲೇಟೆಡ್ ಪ್ಯಾಚ್ ಆರ್ ಸ್ಕ್ಯಾಟರ್ಡ್. ಎಲ್ಲದಕ್ಕಿಂತ ಮುಖ್ಯವಾಗಿ ಅವುಗಳು ತುಂಬ ಸಪ್ರೇಟಾಗಿ ಎಲ್ಲೆಲ್ಲೋ ಹರಡಿಕೊಂಡ ಹಾಗೆ ಕವಿ ಕಾಣ್ತಾ ಉಂಟು. ಯಾಕಂದರೆ ಕವಿಯ ಮನಸ್ಸಿನಲ್ಲಿರುವ ಭಾವನೆ ಕೂಡ ಹಾಗೆ, ನಾನು ಎಲೋನ್ ಆಗಿದ್ದೇನೆ, ಏಕಾಂಗಿಯಾಗಿದ್ದೇನೆ, ಸಪ್ರೇಟ್ ಆಗಿದ್ದೇನೆ ಅನ್ನೋ ಫೀಲ್. ಅದೇ ರೀತಿ ಅವರಿಗೆ ನೋಡ್ತಾ ಇರುವ ಬ್ಯೂಟಿಫುಲ್ ಆಗಿರೋ ಹೂಗಳಲ್ಲಿ ಕೂಡ ಕಾಣ್ತಾ ಇದೆ, ಎಲ್ಲೆಲ್ಲೋ ಹರಡಿಕೊಂಡು ತುಂಬ ಸ್ಕ್ಯಾಟರ್ ಆಗಿರೋ
ಹೂವುಗಳು ಕಾಣ್ತಾ ಇದೆ. ದೇವರ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಇನ್ ನಂಬರ್ ಡಾನ್ಸಿಂಗ್ ಇನ್ ದ ಬ್ರೀಸ್. ಹೂಗಳು ನೋಡಲಿಕ್ಕೆ ಹೇಗಿದೆ, ಒಂದು ಎರಡಿದೆಯಾ? ಇಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಹರಡಿಕೊಂಡಿದೆ. ಗಾಳಿಯ ವೇಗಕ್ಕೆ ಅನುಗುಣವಾಗಿ ಅವುಗಳು ಗಾಳಿಯೊಂದಿಗೆ ಡ್ಯಾನ್ಸ್ ಮಾಡ್ತಾ ಇದೆ. Furthermore, the dancing, blinking flowers stretched endlessly along the shore. Also, the shining waves of the lake danced beside the flowers. The daffodils traced the water with their beauty. ಈ ಹೂವುಗಳು ಹೇಗಿದೆ ಅಂದರೆ ಡ್ಯಾನ್ಸ್ ಮಾಡ್ತಾ, ತನ್ನ ಕಣ್ಣನ್ನು ಬ್ಲಿಂಕ್ ಮಾಡ್ತಾ, ಅಂದರೆ ಫ್ಲವರನ್ನು ಒಂದು ಸಲ ಓಪನ್ ಮಾಡಿ ಕ್ಲೋಸ್ ಮಾಡಿದಾಗೆ ಭಾವನೆ ಬರ್ತಾ ಉಂಟು ಕವಿಗೆ. ಯಾಕಂದರೆ ಗಾಳಿಯೊಟ್ಟಿಗೆ ಅದು ಓಡಾಡ್ತಾ ಇದೆ. ಸ್ಟ್ರೆಚ್ಡ್ ಎಂಡ್ಲೆಸ್ಲಿ ಅಲಾಂಗ್ ದ ಶೋರ್. ಆ ಲೇಕಿನ ಬದಿಗಳಲ್ಲೆಲ್ಲ ಎಂಡ್ಲೆಸ್ ಆಗಿ ತುಂಬ ಸ್ಪ್ರೆಡ್ ಆಗಿರುವ ಹಾಗೆ ಕಾಣ್ತದೆ. ಆಲ್ಸೋ ದ ಶೈನಿಂಗ್ ವೇವ್ಸ್ ಆಫ್ ದ ಲೇಕ್ ಡಾನ್ಸ್ಡ್ ಬಿಸೈಡ್ ದ ಫ್ಲವರ್ಸ್. ಆ ಲೇಕ್ನಲ್ಲಿರುವ ನೀರು ಕೂಡ ಹಾಗೆ ತುಂಬ ಶೈನ್ ಆಗ್ತಾ ಇದೆ ಬೆಳಕಿಗೆ. ಅದು ಕೂಡ ಈ ಹೂವುಗಳೊಟ್ಟಿಗೆ ಡ್ಯಾನ್ಸ್ ಮಾಡೋ ಫೀಲ್ ಕವಿಗೆ ಬರ್ತಾ ಇದೆ. ದ ಡ್ಯಾಫಡಿಲ್ಸ್ ಟ್ರೇಸ್ ದ ವಾಟರ್ ವಿತ್ ದೇರ್ ಬ್ಯೂಟಿ. ಈ ಡ್ಯಾಫಡಿಲ್ಸ್ ಫ್ಲವರ್ಸ್ ಏನು ಮಾಡ್ತಾ ಇದೆ, ವಾಟರ್ನೊಟ್ಟಿಗೆ ಟ್ರೇಸ್ ಮಾಡ್ತಾ ಇದೆ. ಹೇಗೆ? ಅದರ ಸೌಂದರ್ಯದ ಮೂಲಕ. Moreover, the poet says the golden daffodils twinkled and stretched in an endless line, like the stars in the Milky Way galaxy way. It implies that the flowers seem heavenly as stars. This made the poet very happy, as he has never seen so many daffodils at one sight. He enjoyed the company of flowers. ಈ ಹೂವುಗಳು ಅರಳಿರೋ ರೀತಿ, ಅವುಗಳು ಹೊಳಿತಾ ಇರೋ ರೀತಿ ನೋಡಿ ಕವಿಗೆ ನಮ್ಮ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿಯ ನೆನಪಾಗ್ತಾ ಇದೆ. ಅದೇ ರೀತಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಂಪ್ಯಾರಿಸನನ್ನು ನಾವು ಕಾಣ್ಬೋದು. ಇಟ್ ಇಂಪ್ಲೈಸ್ ದಟ್ ಫ್ಲವರ್ಸ್ ಸೀಮ್ ಹೆವನ್ಲಿ ಆಸ್ ಸ್ಟಾರ್ಸ್. ಇವೆಲ್ಲವನ್ನು ಒಮ್ಮೆಲೆ ನೋಡುವಾಗ ಕವಿಗೆ ನಾನು ಸ್ವರ್ಗದಲ್ಲಿದ್ದೇನೆ, ನನ್ನ ಸುತ್ತಮುತ್ತ ನಕ್ಷತ್ರಗಳು ಹೊಳಿತಾ ಇದೆ ಅನ್ನುವ ಭಾವನೆ ಬರ್ತಾ ಇದೆ. ಅವರಿಗೆ ಇಷ್ಟೊಂದು ಫ್ಲವರ್ಗಳನ್ನು ಒಮ್ಮೆಲೆ ಒಂದೇ ದೃಶ್ಯದಲ್ಲಿ ನೋಡುವಾಗ ಸಂತೋಷ ತಡಿಲಿಕ್ಕಾಗೋದಿಲ್ಲ. ಹಿ ಎಂಜಾಯ್ಡ್ ದ ಕಂಪನಿ ಆಫ್ ಫ್ಲವರ್ಸ್. ಅವರು ಆ ಫ್ಲವರ್ನ ಕಂಪನಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಈಗ. ಫರ್ದರ್ ಮೋರ್ ಹಿ ಕೀಪ್ಸ್ ಆನ್ ಸ್ಟೇರಿಂಗ್ ದಟ್ ಬ್ಯೂಟಿಫುಲ್ ಸೀನ್. ಹಿ ಕುಡಂಟ್ ಟೇಕ್ ಆಫ್ ಹಿಸ್ ಐಸ್ ಫ್ರಮ್ ದ ಲವ್ಲಿನೆಸ್ ಆಫ್ daffodils. However, he was unaware of the blessing that the scene would give him. ಅವರಿಗೆ ಹೂಗಳನ್ನು ನೋಡ್ತಾ ಇರಬೇಕಾದ್ರೆ ಅಲ್ಲಿಂದ ಕಣ್ಣು ಕೀಳಲಿಕ್ಕೆ ಮನಸ್ಸಾಗೋದಿಲ್ಲ. ನೋಡ್ತಾನೇ ಇರ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿರ್ತದೆ. ಅವರಿಗೆ ಆ ಕಣ್ಣಲ್ಲಿ ಅಲ್ಲಿಂದ ತೆಗಿಲಿಕ್ಕೆ ಇಷ್ಟವೇ ಆಗೋದಿಲ್ಲ. ಆನಂತರ ಈ ಸೀನ್ ಅವರಿಗೆ ದೇವರು ಕೊಟ್ಟಿರುವ ವರ ಅಂತ ಅಂದ್ಕೊಳ್ತಾರೆ. From that time, whenever he felt lonely or depressed, the scene of the beautiful daffodils strikes. Thus, his heart gets filled with immense pleasure and dances with the daffodils. ಆ ಕ್ಷಣದಿಂದ ಯಾವಾಗೆಲ್ಲ ಅವರಿಗೆ ಬೇಸರ ಆಗುತ್ತೆ, ಲೋನ್ಲಿನೆಸ್ ಅಥವಾ ಡಿಪ್ರೆಸ್ ಫೀಲ್ ಆಗುತ್ತೆ, ಅವರ ಸುಂದರ ಡ್ಯಾಫಡಿಲ್ಸ್ಗಳನ್ನು ನೆನಪು ಮಾಡಿಕೊಳ್ತವೆ. ಅವುಗಳು ಅವರ ಮನಸ್ಸಿನಲ್ಲಿರುವ ಭಾವನೆ, ಬೇಸರವನ್ನು ದೂರ ಮಾಡ್ತದೆ. ಅದರ ಬದಲಾಗಿ ಅವರ ಮನಸ್ಸಲ್ಲಿ ತುಂಬ ಇಮ್ಮೆನ್ಸ್ ಪ್ಲೆಷರ್ ಫೀಲ್ ಆಗುತ್ತೆ. ಅವರು ಕೂಡ ಆ ಡ್ಯಾಫಡಿಲ್ಸ್ನ ಜೊತೆ ಡ್ಯಾನ್ಸ್ ಮಾಡೋ ಫೀಲ್ ಅವರಿಗೆ ಬರ್ತದೆ. The plot is very simple. It despises the poet's wandering and his spotting of a field of daffodils by a lake also. The memory of the daffodils pleasures him and reveals him when he is alone, bored, or suffering from feelings of restlessness. ಇಲ್ಲಿರುವ ಪ್ಲಾಟ್ ತುಂಬ ಸಿಂಪಲ್ ಆಗಿದೆ. ಅಂದರೆ ಕವಿ ಆ ಲೇಕಿನ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಡ್ಯಾಫಡಿಲ್ಸ್ಗಳ ಸೌಂದರ್ಯ ಅವರನ್ನು ಸೆಳೀತದೆ, ಅವರ ಮನಸ್ಸಿನ ಭಾವನೆಯನ್ನೇ ಬದಲಾಯಿಸಿ ಬಿಡ್ತದೆ. ದ ಮೆಮೊರಿ ಆಫ್ ದ ಡ್ಯಾಫಡಿಲ್ಸ್ ಪ್ಲೆಷರ್ಸ್ ಹಿಮ್, ತುಂಬ ಸಂತೋಷವನ್ನು ಕೊಡ್ತದೆ. ರಿವೀಲ್ಸ್ ಹಿಮ್ ವೆನ್ ಹಿ ಈಸ್ ಎಲೋನ್, ಬೋರ್ಡ್ ಆ್ಯಂಡ್ ಸಫರಿಂಗ್ ಫ್ರಮ್ ಫೀಲಿಂಗ್ಸ್ ಆಫ್ ರೆಸ್ಟ್ಲೆಸ್ನೆಸ್. ಯಾವಾಗ ಅವರು ಎಲೋನ್ ಅನ್ನಿಸಿಬಿಡ್ತದೆ, ತುಂಬ ಬೋರ್ ಆಗಿರ್ತಾರೆ, ಅಥವಾ ರೆಸ್ಟ್ಲೆಸ್ನೆಸ್, ತುಂಬ ಅಗ್ರೆಷನ್ ಮೂಡಲಿರ್ತಾರೆ, ತುಂಬ ಕಿರಿಕಿರಿ ಅಂತ ಅನ್ನಿಸಿರ್ತದೆ, ಆಗೆಲ್ಲ ಅವರಿಗೆ ಈ ಡ್ಯಾಫಡಿಲ್ಸ್ನ ಮೆಮೊರಿ ತುಂಬ ಸ್ವೀಟ್ ಫೀಲ್ ಅಥವಾ ಪ್ಲೆಷರ್ ಫೀಲನ್ನು ಫೀಲ್ ಮಾಡ್ತದೆ. ಮೋರ್ ಓವರ್ ದ ಕ್ಯಾರೆಕ್ಟರೈಸೇಷನ್ ಆಫ್ ದ ಸರ್ಪ್ರೈಸಿಂಗ್ ಹ್ಯಾಪನಿಂಗ್ ಆಫ್ ಅ ಮೆಮೊರಿ, ದ ಡ್ಯಾಫಡಿಲ್ಸ್ ಫ್ಲ್ಯಾಶ್ ಅಪಾನ್ ದ ಇನ್ವಾರ್ಡ್ ಐ, ವಿಚ್ ಈಸ್ ದ ಬ್ಲಿಸ್ ಆಫ್ ಸಾಲಿಟ್ಯೂಡ್, is psychologically acute, but the poem's major brilliance lies in the reverse personification of its initial stanzas. ಕವಿ ತನ್ನ ಬ್ರಿಲಿಯನ್ಸನ್ನು ಅವರ
ರೈಟಿಂಗ್ ಸ್ಕಿಲ್ಲನ್ನು ಬೇರೆ ಬೇರೆ ಪರ್ಸಾನಿಫಿಕೇಷನ್ ಸೆಂಟೆನ್ಸ್ಗಳ ಮೂಲಕ ಯೂಸ್ ಮಾಡಿದ್ದಾರೆ. ಅದು ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಸ್ಟ್ರಾನ್ಸಾಗಳಲ್ಲಿ ಅಲ್ಲಿ ಬರುವಂಥ ವರ್ಡ್ಸ್ ಫ್ಲ್ಯಾಶ್ ಅಪಾನ್ ದ ಇನ್ವರ್ಡ್ ಐ, ದ ಬ್ಲಿಸ್ ಆಫ್ ಸಾಲಿಟ್ಯೂಡ್, ಈ ಎಲ್ಲ ವರ್ಡ್ಗಳ ಮೂಲಕ ಅವರು ಪರ್ಸಾನಿಫೈ ಮಾಡಿದ್ದಾರೆ. Conclusion of the daffodils. The article on daffodil summary talks about how nature and memory were very close to the heart of romantic poet like Wordsworth. Also, it has a message to praise the beauty of nature. One who is close to nature and enjoys in its company never feel depressed or lonely. Nature is the greatest gift or blessing to mankind. It has the power to heal our miseries and make us lively again. ಡ್ಯಾಫಡಿಲ್ಸ್ ಅನ್ನುವ ಈ ಕವಿತೆಯಲ್ಲಿ ರೊಮ್ಯಾಂಟಿಕ್ ಪೋಯೆಟ್ಗಳಲ್ಲಿ ಶ್ರೇಷ್ಠ ಕವಿಯಾದ ವಿಲಿಯಂ ವರ್ಡ್ಸ್ವರ್ತ್ ಅವರು ಮುಖ್ಯವಾಗಿ ಹೇಳ್ತಾ ಇರೋದು ಹೇಗೆ ನೇಚರ್ ಮನುಷ್ಯನ ಮೆಮೊರಿಯನ್ನು ಚೆನ್ನಾಗಿ ಇಡಲಿಕ್ಕೆ ಸಾಧ್ಯ, ಹಾಗೂ ಅವನ ಮನಸ್ಸಿನಲ್ಲಿರುವ ವೇದನೆಗಳನ್ನು, ನೋವುಗಳನ್ನು ದೂರ ಮಾಡಿ ಅದರ ಜಾಗದಲ್ಲಿ ಹ್ಯಾಪಿನೆಸ್ಸನ್ನು, ಪ್ಲೆಷರನ್ನು ತುಂಬಿಸೋದು ಹೇಗೆ ಸಾಧ್ಯ. ಅದರೊಂದಿಗೆ ಈ ಕವಿತೆಯಲ್ಲಿ ಬರುವಂತಹ ಮುಖ್ಯ ಮೆಸೇಜ್, ದ ಮೆಸೇಜ್ ಟು ಪ್ರೈಸ್ ದ ಬ್ಯೂಟಿ ಆಫ್ ನೇಚರ್. ನೇಚರ್ನ ಬ್ಯೂಟಿ ಎಷ್ಟು ಚೆನ್ನಾಗಿದೆ, ಮನುಷ್ಯನ ಮಧ್ಯ ಪ್ರವೇಶ ಇಲ್ಲದಿದ್ದರೂ ನೇಚರ್ ತನ್ನನ್ನು ತಾನು ಎಷ್ಟು ಸುಂದರವಾಗಿ ಇಟ್ಕೊಳ್ತದೆ, ಅದರಿಂದ ಮನುಷ್ಯನನ್ನು ಅದು ಹೇಗೆ ಕಮ್ಮಪ್ ಮಾಡ್ತದೆ ಅಥವಾ ಹೇಗೆ ಅದನ್ನು ಅಪ್ರಿಷಿಯೇಟ್ ಮಾಡ್ತದೆ, ಮನುಷ್ಯನಿಗೆ ಹೇಗೆ ಬೂಸ್ಟಪ್ ಮಾಡ್ತದೆ ಅನ್ನೋದನ್ನು ಕವಿ ಹೇಳ್ತಾರೆ. ಯಾರು ನೇಚರ್ನೊಟ್ಟಿಗೆ ತುಂಬ ಕ್ಲೋಸ್ ಇರ್ತಾರೆ ಅವರಿಗೆ ಯಾವತ್ತೂ ಲೋನ್ಲಿನೆಸ್ ಅನ್ನೋದು ಅಥವಾ ಡಿಪ್ರೆಷನ್ ಅನ್ನೋದು ಕಾಡೋದಿಲ್ಲ. ನೇಚರ್ ಯಾವತ್ತೂ ಆ ವ್ಯಕ್ತಿಯ ಜೊತೆ ಇರ್ತದೆ. ನೇಚರ್ ಈಸ್ ಅ ಗ್ರೇಟೆಸ್ಟ್ ಗಿಫ್ಟ್ ಆರ್ ಬ್ಲೆಸ್ಸಿಂಗ್ ಟು ಮೈನ್ಕೈಂಡ್. ನಮ್ಮ ಮನುಷ್ಯರಿಗೆ ದೇವರು ಕೊಟ್ಟಿರುವಂತಹ ದೊಡ್ಡ ಗಿಫ್ಟ್ ಅಂದರೆ ಅದು ನೇಚರ್. ಇಟ್ ಹ್ಯಾಸ್ ದ ಪವರ್ ಟು ಹೀಲ್ ಅವರ್ ಮಿಸರೀಸ್ ಆ್ಯಂಡ್ ಮೇಕ್ ಅಸ್ ಲೈವ್ಲಿ ಎಗೇನ್. ನಮ್ಮ ಮನಸ್ಸಿನಲ್ಲಿರುವ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ನಮ್ಮನ್ನು ರಿಫ್ರೆಶ್ ಆಗಿಡುವಂಥದ್ದು, ನಮ್ಮನ್ನು ಪೀಸ್ಫುಲ್ ಆಗಿ ನಮ್ಮನ್ನು ಲೈವ್ಲಿ ಆಗಿಡುವಂಥ ಒಂದೇ ಒಂದು ಶಕ್ತಿ ಭೂಮಿಯಲ್ಲಿರೋದಂದರೆ ಅದು ನೇಚರ್ ಅನ್ನೋದು ನಮ್ಮ ಗ್ರೇಟ್ ರೊಮ್ಯಾಂಟಿಕ್ ಪೋಯೆಟ್ ಆದ ವಿಲಿಯಂ ವರ್ಡ್ಸ್ವರ್ತ್ ಅವರ ಒಪಿನಿಯನ್. ಡ್ಯಾಫಡಿಲ್ಸ್ ಕವಿತೆಯ ಕನ್ನಡ ವಿವರಣೆ ಇಲ್ಲಿಗೆ ಮುಗೀತದೆ. ಈ ವಿವರಣೆ ನಿಮಗೆ ತುಂಬ ಯೂಸ್ಫುಲ್ ಅನಿಸಿರ್ಬೋದು, ಎಕ್ಸಾಮ್ ಪ್ರಿಪರೇಷನಲ್ಲಿ ತುಂಬ ಸಹಾಯಕ ಆಗ್ಬೋದು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿವರಣೆ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಶ್ರಮಕ್ಕೊಂದು ವಿಡಿಯೋಗೆ ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.